ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದಾದಾ ಅಂತ ಗುರುತಿಸಿಕೊಂಡಿದ್ದಂತಹ ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಮಹಾರಾಷ್ಟ್ರದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಜೊತೆಗೆ ಇಬ್ಬರು ಪೈಲಟ್ಗಳು ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿದ್ದಂತಹ ಪೈಲಟ್ ಶಾಂಭವಿ, ಇಬ್ಬರು ಪೈಲಟ್ ಇದ್ರು. ಮಹಾರಾಷ್ಟ್ರದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಜೊತೆಗೆ ಇವರು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ರು. ಸಹಜವಾಗಿಯೇ ರಾಜಕಾರಣಿಗಳು ಟೈಮನ್ನು ಉಳಿಸೋದಕ್ಕೆ, ಅಂದುಕೊಂಡಂತಹ ಜಾಗಕ್ಕೆ ಸರಿಯಾಗಿ ಹೋಗೋದಕ್ಕೆ ವಿಮಾನವನ್ನು ಬಳಸ್ತಾರೆ, ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ. ಅಜಿತ್ ಪವಾರ್ ಅವರು ಕೂಡ ತಡರಾತ್ರಿನೇ ಹೋಗಬೇಕಿತ್ತು. ಬಟ್ ಬೆಳಗ್ಗೆ 8 ಗಂಟೆಗೆ ಅವರು ಈ ವಿಮಾನವನ್ನು ಏರಿದ್ರು. ಈ ವಿಮಾನವನ್ನು ಓಡಿಸ್ತಾ ಇದ್ದಿದ್ದು ಶಾಂಭವಿ ಅನ್ನೋದು ಗೊತ್ತಾಗ್ತಾ ಇದೆ. ಪೈಲಟ್, ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇವರೇ ಅಜಿತ್ ಪವಾರ್ ಇದ್ದಂತಹ ವಿಮಾನವನ್ನು ರನ್ ಮಾಡ್ತಾ ಇದ್ದಿದ್ದು, ಓಡಿಸ್ತಾ ಇದ್ದಿದ್ದು. ಕೊನೆಯದಾಗಿ ATS ಜೊತೆಗೆ ಕಾನ್ವರ್ಜೇಷನ್ ಮಾಡಿದ್ದು ಕೂಡ ಇವರೇನೆ. ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ವರ್ಣರಂಜಿತ ರಾಜಕಾರಣಿ ಅಂಥೇಳಿ ಗುರುತಿಸ್ಕೊಂಡಿದ್ರು. ಸಹಕಾರಿ ಕ್ಷೇತ್ರದ ಮೂಲಕ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು. ತಮ್ಮ ಕೆಲಸದ ಮೂಲಕ ಅತಿದೊಡ್ಡ ಕಾರ್ಯಕರ್ತರ ಬಳಗವನ್ನು ಹೊಂದಿದವರು ಅಜಿತ್ ಪವಾರ್ ಅವರು. ಅವರು ಪಳಗಿದಂತಹ ಗರಡಿ ಯಾವುದು? ಶರದ್ ಪವಾರ್ ಅವರ ಗರಡಿಯಲ್ಲಿ ಪಳಗಿದ್ದು. ರಾಜಕೀಯ ಪಟ್ಟುಗಳನ್ನು ಕಲಿತಿದ್ದು ಅಲ್ಲೇನೆ. ಅದೇ ಶರದ್ ಪವಾರ್ ಅವರು ಸ್ಥಾಪಿಸಿದಂತಹ NCP ಪಕ್ಷದಿಂದ ಹೊರಬಂದು NCP ಅಜಿತ್ ಪವಾರ್ ಬಣವನ್ನು ಕಟ್ತಾರೆ. ಈ ಮಹಾಯುತಿ ಸರ್ಕಾರದಲ್ಲಿ ತಮ್ಮದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದನ್ನು ತೋರಿಸ್ತಾರೆ. ಜೊತೆಗೆ ಶರದ್ ಪವಾರ್ ಅವ್ರಿಗೂ ಕೂಡ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಪವಾರ್ ಕುಟುಂಬದ ಜಗಳ, ತಿಕ್ಕಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇಬ್ಬರನ್ನೂ ಕೂಡ ಒಂದು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇತ್ತು. ಸದ್ಯದರಲ್ಲಿಯೇ ಪವಾರ್ ಕುಟುಂಬ ಒಂದಾಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಅಂತಹ ಸಂದರ್ಭದಲ್ಲಿಯೇ ಈ ದುರಂತ ಆಗಿದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದುರಂತಕ್ಕೀಡಾದಂತಹ ವಿಮಾನವನ್ನು ಓಡಿಸ್ತಾ ಇದ್ದಂತಹ ಪೈಲಟ್ ಶಾಂಭವಿಯವರ ಫೋಟೋ. ಇವರೇ ಈ ವಿಮಾನವನ್ನು ರನ್ ಮಾಡ್ತಾ ಇದ್ರು. ಒಂದು ವಿಮಾನಕ್ಕೆ 2 ಪೈಲಟ್ಗಳಿರ್ತಾರೆ. ನಿರಂತರವಾಗಿ ATS ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರ್ತಾರೆ. ನೋಡಿ, ಈ ಒಂದು ಫ್ಲೈಟ್ ಏನಿದೆ 5 ಸೀಟರ್ ಆಗಿರುವಂಥದ್ದು. 5 ಸೀಟರ್ನ ಪೈಕಿ ಅಜಿತ್ ಪವಾರ್ ಮತ್ತೆ ಅವರ ಭದ್ರತೆಗಾಗಿ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಇದ್ರು, ಮತ್ತೆ ಒಬ್ಬರು ಫ್ಲೈಟ್ ಅಟೆಂಡೆಂಟ್, ಒಟ್ಟು 3 ಜನ. ಇಬ್ಬರು ಪೈಲಟ್ಗಳಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಶಾಂಭವಿ ಪಾಠಕ್ ಮತ್ತೆ ಸುಮಿತ್ ಕಪೂರ್ ಇಬ್ಬರು ಕೂಡ ಪೈಲಟ್ಗಳಾಗಿರುವಂಥದ್ದು. ಸುಮಿತ್ ಕಪೂರ್ ಮೇನ್ ಪೈಲಟ್ ಆದರೆ ಶಾಂಭವಿ ಅಸಿಸ್ಟೆಂಟ್ ಪೈಲಟ್ ಆಗಿದ್ರು. ಸೊ ಇಬ್ಬರು ಕೂಡ ಫ್ಲೈಟ್ ಅನ್ನ ರನ್ ಮಾಡ್ತಾ ಇದ್ರು. ATCಯ ಜೊತೆಗೆ ನಿರಂತರವಾಗಿ ಶಾಂಭವಿ ಸಂಪರ್ಕದಲ್ಲಿದ್ರು. ಫ್ಲೈಟ್ ಅನ್ನ ಸುಮಿತ್ ಕಪೂರ್ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ರು. ಫ್ಲೈಟ್ ಎಂದಿನಂತೆ ನಾರ್ಮಲ್ ಆಗಿ ಟೇಕಪ್ ಆಗಿತ್ತು. ಟೇಕಪ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿಲ್ಲ. ಇದರ ಜೊತೆಗೆ ವಿಮಾನ ಹಾರಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ವಿಮಾನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕೂಡ ಆರಂಭಿಕವಾಗಿ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಗಳು. ಆದ್ರೆ ಲ್ಯಾಂಡ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬಾರಾಮತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಪ್ರಮಾಣ ಹೆಚ್ಚಾಗಿತ್ತು. ಸರಿಯಾಗಿ ರನ್ವೇಗಳು ಗೋಚರಿಸ್ತಾ ಇರಲಿಲ್ಲ. ಹೀಗಾಗಿ ರನ್ವೇ ಗೋಚರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ವಿಸಿಬಿಲಿಟಿಯ ಕಾರಣದಿಂದಾಗಿ ಈ ಒಂದು ಫ್ಲೈಟ್ ಕ್ರಾಶ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಡೆಯ ಹಂತದಲ್ಲಿ ATCಯ ಜೊತೆಗೆ ಶಾಂಭವಿ ಪಾಠಕ್ ನಡೆಸಿದಂತ ಸಂಭಾಷಣೆಯು ಕೂಡ ಈಗ ಅದರ ಮಾಹಿತಿಗಳು ಕೂಡ ಹೊರ ಬರ್ತಾ ಇರುವಂತದ್ದು. ರನ್ವೇ ಸರಿಯಾಗಿ ಕಾಣ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು ಕೂಡ ಈಗ ರೆಕಾರ್ಡ್ ಆಗಿರುವಂತದ್ದು. ಸೊ ಈ ಒಂದು ಅಂಶವನ್ನ ಗಮನಿಸಿದ್ರೆ ಬಹುಶಃ ಹವಾಮಾನ ವೈಪರೀತ್ಯ ಮತ್ತೆ ರನ್ವೇ ಸರಿಯಾಗಿ ಗೋಚರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಸುಮಿತ್ ಕಪೂರ್ ಹಾಗೆ ಶಾಂಭವಿ ಪಾಠಕ್ ಈ ವಿಮಾನದಲ್ಲಿದ್ದಂತಹ ಪೈಲಟ್ಗಳು ಇವರು ಅನುಭವಿಗಳಲ್ವಾ ಅಂತ ಕೇಳಿದ್ರೆ, ಆ ಕಂಪನಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಪೈಲಟ್ ಆಗಿರುವಂತಹ ಸುಮಿತ್ ಕಪೂರ್ ಅವರಿಗೆ ಸುಮಾರು 16,000 ಗಂಟೆಗಳ ಹಾರಾಟದ ಅನುಭವ ಇತ್ತು ಅಂತ ಹೇಳಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆ ಸಂಸ್ಥೆಯವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಶಾಂಭವಿ ಪಾಠಕ್ ಹಾಗೆ ಸುಮಿತ್ ಕಪೂರ್ ಜೊತೆಗೆ ವೆದಿಪ್ ಜಾಧವ್ ಅವರ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ವೆದಿಪ್ ಜಾಧವ್ DCM ಅಜಿತ್ ಪವಾರ್ ಅವರ ಬಾಡಿ ಗಾರ್ಡ್ ಆಗಿದ್ದವರು. ಶಾಂಭವಿ ಪಾಠಕ್ ಈ ವಿಮಾನದ ಕೋ ಪೈಲಟ್ ಆಗಿದ್ದವರು. ಹಾಗೆಯೇ ಸುಮಿತ್ ಕಪೂರ್ ಈ ವಿಮಾನದ ಪೈಲಟ್. ಸುಮಿತ್ ಕಪೂರ್ಗೆ 16,000 ಗಂಟೆಗಳ ಹಾರಾಟದ ಅನುಭವ ಇತ್ತು. ಶಾಂಭವಿ ಪಾಠಕ್ ಕೂಡ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಆಗಿದ್ದವರು. ಶಾಂಭವಿ ಪಾಠಕ್ ಅಂತೂ ಒಬ್ಬ ಆರ್ಮಿ ಆಫೀಸರ್ನ ಮಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. BSc ಏರೋನಾಟಿಕ್ಸ್, ಏವಿಯೇಷನ್, ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂಬೈ ಯೂನಿವರ್ಸಿಟಿಯಿಂದ ಮಾಡಿದ್ರಂತೆ. ಜೊತೆಗೆ ನ್ಯೂಜಿಲೆಂಡ್ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಪೈಲಟ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದವರು ಶಾಂಭವಿ ಪಾಠಕ್. ಹಾಗಾಗಿ ಇಬ್ಬರೂ ಕೂಡ ಬಹಳ ಎಕ್ಸಲೆಂಟ್ ಪೈಲಟ್ಗಳಾಗಿದ್ರು ಅನ್ನೋದನ್ನ ಆ ಸಂಸ್ಥೆ ಹೇಳ್ಕೊಂಡಿದೆ. ಬಟ್ ಹಾಗಾದ್ರೆ ಘಟನೆಗೆ ಕಾರಣ ಏನು? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. 8:10ಕ್ಕೆ ಮುಂಬೈನಿಂದ ಟೇಕ್ ಆಫ್ ಆಗಿದೆ ವಿಮಾನ.
8:45ಕ್ಕೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ರನ್ವೇನಲ್ಲಿ ಇಳಿಯುವ ಬದಲು ರನ್ವೇ ಪಕ್ಕಕ್ಕೆ ಹೋಗುತ್ತೆ ವಿಮಾನ. ಏಕಾಏಕಿ ಕ್ರಾಶ್ ಲ್ಯಾಂಡಿಂಗ್ ಆಗುತ್ತೆ, ಅಪಘಾತಕ್ಕೀಡಾಗುತ್ತೆ, ಪತನ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಅದರ ಜೊತೆಗೆ ಸರಣಿ ಬ್ಲಾಸ್ಟ್ ಸೌಂಡ್ಗಳು ಕೇಳಿಸಿದ್ದು ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅದೇ ಏರ್ಪೋರ್ಟ್ನಲ್ಲಿ ಅಜಿತ್ ಪವಾರ್ ಅವರನ್ನ ಸ್ವಾಗತ ಮಾಡೋಕೆ ಅಂತ ಹೇಳಿ ಪಕ್ಷದ ನಾಯಕರೆಲ್ಲ ಕಾಯ್ತಾ ಇದ್ರು. ಅವರನ್ನ ವೆಲ್ಕಮ್ ಮಾಡೋಕೆ ಅಂತ ಹೇಳಿ ಹೂಗುಚ್ಚುವನ್ನ ಹಿಡ್ಕೊಂಡು ನಿಂತಿದ್ರು. ಆದ್ರೆ ಅವರ ಕಣ್ಮುಂದೇನೆ ವಿಮಾನ ಏರ್ಪೋರ್ಟ್ನ ಸಮೀಪದಲ್ಲೇ ಪತನ ಆಗ್ಬಿಡುತ್ತೆ. ಪತನ ಆಗ್ತಾ ಇದ್ದ ಹಾಗೆ ಒಟ್ಟು 5 ಜೀವವನ್ನ ಕಳ್ಕೊಳ್ತಾರೆ. ಅದರಲ್ಲಿ ಶಾಂಭವಿ ಪಾಠಕ್ ಕೋ ಪೈಲಟ್, ಸುಮಿತ್ ಕಪೂರ್ ಆ ವಿಮಾನದ ಪೈಲಟ್ ಆಗಿದ್ದವರು, ಡಿಸಿಎಂ ಅಜಿತ್ ಪವಾರ್ ಅವರ ಬಾಡಿಗಾರ್ಡ್ ಆಗಿದ್ದಂಥ ವಿದೀಪ್ ಜಾಧವ್, ಹಾಗೆಯೇ ಫ್ಲೈಟ್ ಅಟೆಂಡೆಂಟ್ ಆಗಿದ್ದಂಥ ಪಿಂಕಿ ಮಾಳಿ ಸೇರಿದಂತೆ ಒಟ್ಟು 5 ಜನ ಈ ದುರಂತದಲ್ಲಿ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ.